ನಮಸ್ಕಾರ ಸ್ನೇಹಿತರೆ, ಪಲ್ಸ್ವೇರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ನಿಕೋಲಸ್ ಮಡುರೋ ಯಾರು, ಯಾವ ರೀತಿಯ ಒಂದು ಆಡಳಿತವನ್ನು ಇವರು ನಡೆಸ್ತಾ ಇದ್ರು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲನೇದಾಗಿ ನೋಡೋದಾದರೆ, ಈ ನಿಕೋಲಸ್ ಮಡುರೋ 1962ರಲ್ಲಿ ವೆನಿಜುವೆಲಾದ ಕರಾಕಸ್ ಎಂಬ ಒಂದು ಜಾಗದಲ್ಲಿ ಜನಿಸ್ತಾರೆ. ನಂತರ ಇವರು ಅದೇ ಕರಾಕಸ್ನ ಒಂದು ಮೆಟ್ರೋ ಕಂಪ್ನಿಯಲ್ಲಿ ಬಸ್ ಚಾಲಕರಾಗಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ಇವರು ಅದೇ ಒಂದು ಮೆಟ್ರೋ ಕಂಪ್ನಿಯ ಚಾಲಕ ಸಂಘದ ಒಂದು ಯೂನಿಯನ್ ಲೀಡರ್ ಕೂಡ ಆಗಿರ್ತಾರೆ. ನಂತರ ಇವರು ಮಾಜಿ ಅಧ್ಯಕ್ಷ ಹ್ಯೂಗೋ ಚಾವೆಜ್ ಅವರ ಒಬ್ಬ ಕಟ್ಟ ಬೆಂಬಲಿಗರಾಗಿರ್ತಾರೆ. 1992ರಲ್ಲಿ ವೆನಿಜುವೆಲಾದಲ್ಲಿ ಒಂದು ದಂಗೆ ಆಗುತ್ತೆ. ಆ ದಂಗೆಯ ಸಮಯದಲ್ಲಿ ಅಲ್ಲಿನ ಅಧ್ಯಕ್ಷರನ್ನು ಬಂಧನ ಮಾಡಿರ್ತಾರೆ. ಅವರ ಬಿಡುಗಡೆಯ ಒಂದು ಭಾಗವಾಗಿ ಒಂದು ಹೋರಾಟ ಕೂಡ ಆಗಿರುತ್ತೆ. ಆ ಹೋರಾಟದಲ್ಲಿ ಇವರು ಕೂಡ ಭಾಗಿಯಾಗಿರ್ತಾರೆ. ಮುಂದೆ 2013ರಲ್ಲಿ ಹ್ಯೂಗೋ ಚಾವೆಜ್ ಅವರು ಮರಣ ಹೊಂದ್ತಾರೆ. ಇವರು ಮರಣ ಹೊಂದಿದ ನಂತರ ನಿಕೋಲಸ್ ಮಡುರೋ ಅವರು ಮಧ್ಯಂತರ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಇವರು ನೇಮಕಗೊಂಡ ನಂತರ 2024ರವರೆಗೂ 3 ಬಾರಿ ಇವರು ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಇವರ ಆಡಳಿತ ಹೇಗಿತ್ತು ಅಂತ ನೋಡೋದಾದರೆ, ಇವರ ಮೇಲೆ ಸಾಕಷ್ಟು ಅಪವಾದಗಳಿದೆ. ಅದರಲ್ಲಿ ಪ್ರಮುಖ ಯಾವುದು ಅಂದರೆ ಸರ್ವಾಧಿಕಾರಿ ಧೋರಣೆ, ಅತಿ ಹೆಚ್ಚು ಹಣದುಬ್ಬರ ಮತ್ತು ಇವರಿಗೆ ಡ್ರಗ್ಸ್ ಕಂಪ್ನಿಗಳ ಜೊತೆ ಒಂದು ಸಂಬಂಧ ಇತ್ತು ಅಂತ. ವೆನಿಜುವೆಲಾ ವಿಶ್ವದ ಅತಿ ದೊಡ್ಡ ತೈಲ ನಿಕ್ಷೇಪನ ಹೊಂದಿದ್ರು. ಈ ನಿಕೋಲಸ್ ಮಡುರೋ ಸರ್ಕಾರ ಸರಿಯಾದ ಹೂಡಿಕೆಗಳನ್ನು ಮಾಡದೆ, ತಾಂತ್ರಿಕ ತಜ್ಞರನ್ನು ನೇಮಿಸಿಕೊಳ್ಳದೆ, ರಾಜಕೀಯ ಬೆಂಬಲಗಳನ್ನ ನೇಮಿಸಿಕೊಳ್ಳುತ್ತೆ. ತೈಲ ಉದ್ಯಮವನ್ನು ಇವರು ಡೆವಲಪ್ ಮಾಡೋಕ್ಕಾಗದೆ ಇದೇ ಕಾರಣದಿಂದಾಗಿ ನಾಶ ಕೂಡ ಮಾಡ್ಕೋತಾರೆ. 2012ರಿಂದ 2020 ಅವಧಿಯಲ್ಲಿ ವೆನಿಜುವೆಲಾ ಆರ್ಥಿಕತೆ ಸುಮಾರು 71% ಕುಸಿಯುತ್ತೆ ಸ್ನೇಹಿತರೆ. ವೆನಿಜುವೆಲಾದಲ್ಲಿ ಎಷ್ಟು ತೈಲ ಇದೆ ಅಂದರೆ, ಈ ಪ್ರಪಂಚದ 19.7% ತೈಲ ಬರೀ ವೆನಿಜುವೆಲಾದಲ್ಲೇ ಇರೋದು. ಅಂದರೆ ವಿಶ್ವದಲ್ಲೇ ವೆನಿಜುವೆಲಾದಲ್ಲಿ ಇರುವಷ್ಟು ತೈಲ ಯಾವ ಕಂಟ್ರಿನಲ್ಲೂ ಇಲ್ಲ. ಎಷ್ಟು ಅಂದರೆ ಸುಮಾರು $300 ಬಿಲಿಯನ್ ಬ್ಯಾರಲ್ಗಳ ತೈಲ ಇವರ ಹತ್ರ ಇದೆ ಅಂತ ಹೇಳಲಾಗುತ್ತೆ. ಇವ್ರ ಸರ್ಕಾರ ಹೇಗೆ ನಡೆಸ್ತಾ ಇದ್ರು ಅಂತ ನೋಡೋದಾದರೆ, ಒಂದು ಟೈಮಲ್ಲಿ ಬಜೆಟ್ ಕೊರತೆಯಾಗಿ ಅತಿ ಹೆಚ್ಚು ನೋಟ್ಗಳನ್ನು ಪ್ರಿಂಟ್ ಮಾಡ್ತಾರೆ ಸ್ನೇಹಿತರೆ. ಈ ನೋಟ್ ಪ್ರಿಂಟ್ ಮಾಡೋದ್ರಿಂದ ಅಲ್ಲಿರೋ ಕರೆನ್ಸಿ ವ್ಯಾಲ್ಯೂ ಕೂಡ ಕಳ್ಕೊಳ್ಳುತ್ತೆ. ಆ ಕರೆನ್ಸಿ ವ್ಯಾಲ್ಯೂ ಕಳ್ಕೊಂಡಾದ ನಂತರ ಎಷ್ಟೋ ಜನಗಳಿಗೆ ತಿನ್ನೋದಕ್ಕೆ ಆಹಾರ ಇರಲ್ಲ, ಔಷಧಿ ತಗೊಳ್ಳೋಕ್ಕೆ ಅವ್ರ ಹತ್ರ ಕಾಸಿರಲ್ಲ. ಆ ಪರಿಸ್ಥಿತಿಗೆ ವೆನಿಜುವೆಲಾ ಮುಟ್ಟಿಬಿಡುತ್ತೆ. ಇನ್ನೊಂದು ಮೂಲ ಒಂದು ಆರೋಪ ಏನಂದರೆ, ಈ ನಿಕೋಲಸ್ ಮಡುರೋಗೆ ಮತ್ತು ಆತನ ಪತ್ನಿ ಸಿಲಿಯಾ ಹೋಸ್ಗೆ ಅಲ್ಲಿರೋವಂಥ ಒಂದು ಡ್ರಗ್ ಮಾಫಿಯಾ ಜೊತೆ ಸಂಬಂಧ ಇದೆ ಅಂತ ಅಮೆರಿಕ ಈ ಹಿಂದೆ ಆರೋಪ ಕೂಡ ಮಾಡಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣ ಕೋರ್ಟ್ನಲ್ಲಿ ಕೂಡ ಇರುತ್ತೆ. ಇನ್ನೊಂದು ಸ್ನೇಹಿತರೆ, ಇವ್ರದ್ದು ಒಂಥರ ಸರ್ವಾಧಿಕಾರಿ ಧೋರಣೆ ಅಂತಲೇ ಹೇಳ್ಬೋದು. ಈ ನಿಕೋಲಸ್ ಮಡುರೋ ಪ್ರಜಾಪ್ರಭುತ್ವದ ಸಂಸ್ಥೆಗಳೇನಿರುತ್ತೆ ಅದನ್ನೆಲ್ಲ ಹತ್ತಿಕ್ತಾರೆ. ಪ್ರತಿ ಪಕ್ಷದ ನಾಯಕರನ್ನೇ ಇವ್ರು ಜೈಲಿಗೆ ಕೂಡ ಕಳಿಸಿರ್ತಾರೆ ಸ್ನೇಹಿತರೆ. ಯಾವ ಥರ ರಾಜಕೀಯ ಅಂದರೆ, ನನ್ನ ವಿರುದ್ಧ ಯಾರು ಮಾತಾಡಬಾರ್ದು, ಯಾರೇ ಬಂದರೂ ನಾನು ಕೇಳಲ್ಲ ಅನ್ನೋ ಥರ. ಇನ್ ಕೇಸ್ ಯಾರಾದರೂ ಇವ್ರ ವಿರುದ್ಧ ಮಾತಾಡಿದ್ರೆ ಅವರನ್ನು ಒಂದು ಮಾನವೀಯತೆ ದೃಷ್ಟಿಯಿಂದ ಕೂಡ ನೋಡದೆ ಅವರನ್ನು ಏನು ಬೇಕಾದರೂ ಮಾಡುವಂಥ ಒಂದು ಮನುಷ್ಯ ಈ ನಿಕೋಲಸ್ ಮಡುರೋ ಆಗಿರ್ತಾನೆ. ಈ ನಿಕೋಲಸ್ ಮಡುರೋ ಆಡಳಿತಾವಧಿಯಲ್ಲಿ ಸುಮಾರು 80 ಲಕ್ಷಕ್ಕಿಂತ ಹೆಚ್ಚು ಜನ ದೇಶ ಬಿಟ್ಟು ವಿದೇಶಕ್ಕೆ ವಲಸೆ ಹೋಗಿರ್ತಾರೆ ಸ್ನೇಹಿತರೆ. ಕಾರಣ ಬಡತನ, ಹಸಿವಿನಿಂದ ಅಲ್ಲಿರೋ ಜನಕ್ಕೆ ಕರೆನ್ಸಿ ವ್ಯಾಲ್ಯೂ ಬಿದ್ದೋಗ್ಬಿಟ್ಟಿದೆ ಆಲ್ರೆಡಿ. ಯಾವ ರೀತಿ ಆಗಿದೆ ಅಂದರೆ, ಅಲ್ಲಿರೋ ಜನಕ್ಕೆ ತಿನ್ನಕ್ಕೆ ಅನ್ನನೇ ಇಲ್ಲ. ಅವರೆಲ್ಲ ಒಂದು ಎಕ್ಸಾಸ್ಟ್ ಲೆವೆಲ್ಗೆ ಹೊರಟೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಜನ ಒಂದು ದೇಶ ಬಿಟ್ಟು ವಿದೇಶಗಳಿಗೆ ವಲಸೆ ಹೋಗ್ತಾ ಇರುವಂಥದ್ದು. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ ಹೇಳೋದು ಮರೆತುಬಿಟ್ಟಿದ್ದೆ. ಈ ವೆನಿಜುವೆಲಾ ಜೊತೆಗೆ ಚೀನಾ ಒಂದು ಒಪ್ಪಂದವನ್ನು ಮಾಡಿಕೊಂಡಿರುತ್ತೆ. ಯಾವ ರೀತಿ ಅಂದರೆ, ಈ ಹಿಂದೆ ವೆನಿಜುವೆಲಾಗೆ ಚೀನಾ ಆರ್ಥಿಕ ನೆರವನ್ನು ನೀಡಿರುತ್ತೆ, ಒಂದಷ್ಟು ಸಾಲವನ್ನು ನೀಡಿರುತ್ತೆ. ಆ ಸಾಲವನ್ನು ಮರುಪಾವತಿ ಮಾಡೋ ಶಕ್ತಿ ವೆನಿಜುವೆಲಾಗೆ ಇರೋದಿಲ್ಲ. ಆದ ಕಾರಣ ವೆನಿಜುವೆಲಾ ಯಾವ ಒಂದು ಒಪ್ಪಂದವನ್ನು ಮಾಡಿಕೊಂಡಿರುತ್ತೆ ಚೀನಾ ಜೊತೆಗೆ, ನಾವು ನಿಮಗೆ
ನೀವು ಕೊಟ್ಟಂಥ ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಆಗೋದಿಲ್ಲ, ಅದರ ಬದಲಾಗಿ ನಾವು ತೈಲವನ್ನು ಕೊಡ್ತೀವಿ ಅನ್ನೋ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರುತ್ತೆ. ಅದೇ ಕಾರಣದಿಂದಾಗಿ ಸುಮಾರು 90% ತೈಲವನ್ನು ಚೀನಾ ಆಮದು ಮಾಡ್ಕೊಳ್ತಾ ಇರುತ್ತೆ ವೆನಿಜುವೆಲಾ ಇಂದ. ಮುಂದೆ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಜನವರಿ 3ನೇ ತಾರೀಕು ಅಮೆರಿಕ ಡೆಲ್ಟಾ ಪಡೆ ಒಂದು ಆಪರೇಷನ್ ಮಾಡುತ್ತೆ ವೆನಿಜುವೆಲಾದಲ್ಲಿ. ಆ ಆಪರೇಷನ್ ಹೆಸರೇ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂತ. ಅಮೆರಿಕ 3000 ಕಿಲೋಮೀಟರ್ ದೂರ ಇರೋ ವೆನಿಜುವೆಲಾವನ್ನು ಆಕ್ರಮಣ ಮಾಡುತ್ತೆ ಸ್ನೇಹಿತರೆ. ಭೂಸೇನೆ, ವಾಯುಸೇನೆ ಹಾಗೂ ನೌಕಾಪಡೆಗಳಿಂದ ಆಕ್ರಮಿಸುತ್ತೆ. ಯಾವ ಥರ ಅಂದರೆ ವೆನಿಜುವೆಲಾ ಇನ್ನೇನು ಕಂಪ್ಲೀಟ್ ಅವರ ಒಂದು ಕಪಿಮುಷ್ಟಿಯಲ್ಲಿ ಸಿಗಾಕೊಂಡಿರುತ್ತೆ. ಅದಾದ ನಂತರ ಕೇವಲ 20 ನಿಮಿಷ ಈ ಆಪರೇಷನ್ಗೆ ಅವರು ಸಮಯವನ್ನು ತೆಗೆದುಕೊಂಡಿರ್ತಾರೆ. ಈ 20 ನಿಮಿಷದಲ್ಲಿ ಅಮೆರಿಕ ಸೇನೆ ಕಂಪ್ಲೀಟ್ ವೆನಿಜುವೆಲಾವನ್ನು ಆಕ್ರಮಿಸಿ ಸುಮಾರು 7 ಕಡೆ ಬಾಂಬ್ ದಾಳಿ ಮಾಡುತ್ತೆ. ಹಾಗೂ ಈ ಒಂದು ಆಪರೇಷನಲ್ಲಿ ಸುಮಾರು ಒಂದು 40 ಜನ ಸಾವನ್ನಪ್ಪಿರುವಂಥದ್ದು. ಈ ಆಪರೇಷನ್ ಮಾಡಿ ಡೈರೆಕ್ಟ್ ಅಮೆರಿಕ ಸೇನೆ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಮನೆಗೆ ನುಗ್ಗಿ ಅವರ ಬೆಡ್ರೂಮ್ನಿಂದಾನೇ ನಿಕೋಲಸ್ ಮಡುರೋ ಹಾಗೂ ಸಿಲಿಯಾ ಹೋಸ್ ಅಂದರೆ ಅವರ ಪತ್ನಿಯನ್ನು ಕಿಡ್ನಾಪ್ ಮಾಡಿ ಅಮೆರಿಕಾಗೆ ಕರ್ಕೊಂಡು ಹೋಗಿರುವಂಥದ್ದು. ಈ ಆಪರೇಷನ್ಗೆ ಮೂಲ ಕಾರಣ ಟ್ರಂಪ್ ಅವರ ಪ್ರಕಾರ ಭ್ರಷ್ಟಾಚಾರ, ಇಲ್ಲಿಗಲ್ ಡ್ರಗ್ಸ್ ಮತ್ತು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿಗಳು ಅಕ್ರಮವಾಗಿ ಅಮೆರಿಕಾಗೆ ವಲಸೆ ಆಗ್ತಾ ಇರೋದು ಅನ್ನೋದು ಟ್ರಂಪ್ ಅವರ ಒಂದು ಹೇಳಿಕೆ. ಆದರೆ ಸ್ನೇಹಿತರೆ, ಜಿಯೋ ಅನಾಲಿಸಿಸ್ ಪ್ರಕಾರ ಅಮೆರಿಕ ಈ ಆಪರೇಷನ್ ಮಾಡೋದಕ್ಕೆ ಮೂಲ ಕಾರಣ ಚೀನಾವನ್ನು ಹೇಗಾದರೂ ಮಾಡಿ ಬಗ್ಗು ಬಡಿಬೇಕು ಅನ್ನೋದು. ಯಾವ ರೀತಿ ಅಂದರೆ, ಚೀನಾ ಈಗಾಗಲೇ 90% ತೈಲವನ್ನು ವೆನಿಜುವೆಲಾದಿಂದ ಆಮದು ಮಾಡ್ಕೊಳ್ತಾ ಇದೆ. ಅಂದರೆ ಚೀನಾ ಕಂಪ್ಲೀಟಾಗಿ ಒಂದು ತೈಲದ ಇದರಲ್ಲಿ ವೆನಿಜುವೆಲಾದ ಮೇಲೆ ಡಿಪೆಂಡ್ ಆಗಿದೆ. ಕಂಪ್ಲೀಟ್ 90 ಚೀನಾಗೆ ಬೇಕಾದಂಥ ಒಂದು ತೈಲದಲ್ಲಿ 90% ಇವರು ವೆನಿಜುವೆಲಾದಿಂದನೇ ಆಮದು ಮಾಡ್ಕೊಳ್ತಾ ಇರೋದು. ಹಾಗಾಗಿ ವೆನಿಜುವೆಲಾವನ್ನು ಅಮೇರಿಕ ಒಂದು ಅವರ ಕಪಿಮುಷ್ಟಿಗೆ ತಗೊಂಡ್ರೆ ಚೀನಾವನ್ನು ಕಂಟ್ರೋಲ್ ಮಾಡ್ಬೋದು ಅಥವಾ ಚೀನಾಗೆ ಒಂದು ಎಫೆಕ್ಟನ್ನು ಕೊಡ್ಬೋದು ಅನ್ನೋದು ಟ್ರಂಪ್ ಅವರ ಒಂದು ಉದ್ದೇಶ ಅಂತ ಹೇಳಲಾಗುತ್ತೆ. ಇನ್ನೊಂದು ಕಡೆ ಚೀನಾ ಈಗಾಗಲೇ ವೆನಿಜುವೆಲಾಗೆ ಒಂದು ಆರ್ಥಿಕ ನೆರವನ್ನು ನೀಡಿದೆ, ಅಂದರೆ ಸಾಲವನ್ನು ಕೊಟ್ಬಿಟ್ಟಿದೆ ಆಲ್ರೆಡಿ. ಇವಾಗ ಅಮೇರಿಕ ವೆನಿಜುವೆಲಾವನ್ನು ಆಕ್ರಮಣ ಮಾಡಿರೋದ್ರಿಂದ ಚೀನಾ ಈ ಹಣವನ್ನು ಕೊಟ್ಟಿರತಕ್ಕಂಥ ಹಣವನ್ನು ಯಾವ ರೀತಿ ಹಿಂಪಡೆಯುತ್ತೆ ಅನ್ನೋದು ಕಾದು ನೋಡಬೇಕು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.